ನಮ್ಮದು ಶ್ರೀ ಸಪ್ತಗಿರಿ ಮನೆ ನಮ್ಮದು ಚಾನಲ್ ಇದೆ. ಅದ್ರ ಮುಖಾಂತರ ಅನೇಕ ರೀತಿಯ ಎಪಿಸೋಡನ್ನು ಕೊಡ್ತಾಯಿದ್ದೀವಿ. ಪ್ರಕೃತಿ ಮೊರೆ ಹೋಗ್ಬೇಕು ನಾವು. ಈ ಪ್ರಕೃತಿ ಮೊರೆ ಹೋದಾಗ ಅನೇಕ ರೀತಿಯ ನಮಗೆ ಲಾಭಗಳಿದೆ. ಆದರೆ ರಾಸಾಯನಿಕ ಮೊರೆ ಹೋಗಬಾರ್ದು. ಈ ರಾಸಾಯನಿಕದಿಂದ ನಮಗೆ ಅನೇಕ ರೀತಿಯ ಕಾಯಿಲೆಗಳು ಬರ್ತವೆ. ಅದನ್ನು ತಪ್ಪಿಸ್ಕೋಬೇಕಂದ್ರೆ ನಾವು ಪ್ರಕೃತಿ ಮೊರೆ ನೋಡಿ. ಇದು ಮುಸ್ಕಿನ ಜೋಳ. ಈ ಮುಸ್ಕಿನ ಜೋಳ ಮಕ್ಕಳಿಗೆ ಪ್ರತಿಯೊಬ್ಬರಿಗೆ ಇಷ್ಟವಾದ ತಿಂಡಿ ಆಗಿರ್ತದೆ. ಇದನ್ನು ಈ ಅನೇಕ ಜಾತ್ರೆ, ದೇವಸ್ಥಾನಗಳು, ಜನಸಂದಣಿ ಜಾಸ್ತಿ ಇರುವಂಥ ಕಡೆ ಇದನ್ನು ಸುಟ್ಟು ಅಥವಾ ಬೇಯಿಸಿ ಕೊಡ್ತಾಯಿರ್ತಾರೆ. ಆಗೇನು ಮಾಡ್ತಾರೆ, ಅಲ್ಲೇನು ಮಾಡ್ತಾರೆ ಅವರು, ಇದೆಲ್ಲ ಈ ಮೇಲಿರುವಂಥ ಒಟ್ಟನ್ನು ಬಿಡಿಸ್ಬಿಟ್ಟು ಒಳಗಡೆ ಇರುವಂತಹ ಒಂದು ಜೋಳದ ಇದನ್ನು ಶೇಖರಿಸಿ ಸುಟ್ಟು ಅಥವಾ ಬೇಯಿಸಿ ಎಲ್ಲರಿಗೂ ಕೊಡ್ತಾರೆ. ಅದನ್ನು ಆ ತೆನೆಯನ್ನು ಅದಕ್ಕೆ ಉಪ್ಪು, ಖಾರ, ಸ್ವಲ್ಪ ನಿಂಬೆಹಣ್ಣು ಹಾಕಿ ಕೊಟ್ಟಾಗ ಪ್ರತಿಯೊಬ್ಬರು ಚಪ್ಪರಿಸ್ತಾರೆ, ಚೆನ್ನಾಗಿದೆ ಅಂತ. ಆದರೆ ಇದರಲ್ಲಿರುವಂತಹ ಒಂದು ರಸಾಯನ ಯಾರಿಗೂ ಗೊತ್ತಿಲ್ಲ ಸ್ನೇಹಿತರೆ. ಇದರ ಒಂದು ಹೇರ್ಸ್, ಆ ಒಂದು ಕೂದಲು ಇರ್ತಾವಲ್ಲ, ಇದು ಎಷ್ಟೋ ಕಾಯಿಲೆಗಳಿಗೆ ದಿವ್ಯ ಔಷಧ ಆಗಿರ್ತದೆ ಸ್ನೇಹಿತರೆ. ಇದನ್ನು ನಾವು ಬಿಸಾಕ್ತೀವಿ, ಏನಕ್ಕೆ ಪ್ರಯೋಜನ ಇಲ್ಲ ಅಂತ. ಆದರೆ ಇದು ನಮ್ಮ ಕಿಡ್ನಿಗಳಿಗೆ ದಿವ್ಯ ಔಷಧಿ. ಇದು ಕಿಡ್ನಿಗಳಿಗೆ ತೊಂದರೆ ಆದಾಗ ನಾವು ಆಸ್ಪತ್ರೆಗೆ ಡಯಾಲಿಸಿಸ್ ಅಂತ ಇದು ಮಾಡಿಕೊಂಡು ಅನೇಕ ರೀತಿಯ ಟ್ಯಾಬ್ಲೆಟು, ಆಪ್ರೇಷನ್ಸ್ ಮಾಡಿಕೊಂಡು ನಾವು ಆದರೆ ಈ ಒಂದು ಹೇರ್ಸನ್ನು ಕಲೆಕ್ಟ್ ಮಾಡಿಕೊಂಡು ಒಂದು ಪಾತ್ರೆಗೆ ಹಾಕಿ ದೊಡ್ಡ ಗ್ಲಾಸ್ ನೀರು ಹಾಕಿ ಚೆನ್ನಾಗಿ ಕಾಯಿಸಿ ಅದನ್ನು ಕಷಾಯವಾಗಿ ಸೇವನೆ ಮಾಡ್ತಾ ಬಂದರೆ ಈ ಕಿಡ್ನಿಗಳಿಗೆ ಏನೇ ತೊಂದರೆ ಇರಲಿ ಅದನ್ನು ನಿವಾರಣೆ ಮಾಡೋ ಶಕ್ತಿ ಈ ಒಂದು ಕೂದಲಿಗಿದೆ, ಹೇರ್ಸ್ಗಿದೆ ಸ್ನೇಹಿತರೆ. ಇದರಲ್ಲಿ ಅಷ್ಟು ಶಕ್ತಿ ಇದೆ. ಆ ಡಯಾಲಿಸಿಸ್ ಹೋಗೋದೇ ಬೇಕಾಗಿಲ್ಲ, ಈ ಒಂದು ಕಷಾಯ ಕುಡಿದ್ರೆ ಸಾಕು ಸ್ನೇಹಿತರೆ. ಪ್ರಕೃತಿ ಕೊಟ್ಟಿರ್ತಕ್ಕಂಥ ಎಲ್ಲ ರೀತಿಯ ಔಷಧಿಗಳಿಗಿಂತ ಈ ಪ್ರಕೃತಿ ಕೊಟ್ಟಿರ್ತಕ್ಕಂಥ ಎಲ್ಲ ರೀತಿಯ ಹಣ್ಣು, ಹಂಪಲು, ಎಲೆ ಇವೆಲ್ಲ ನಮಗೆ ಒಳ್ಳೆ ಔಷಧಿಗಳು. ನಮಸ್ಕಾರ. ಇದನ್ನು ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ.